Hello friends, welcome to the my YouTube channel ಕನ್ನಡ ಕಸ್ತೂರಿ. ನಿಮಗೆ ನಮ್ಮ ವಿಡಿಯೋ ಡೈಲಿ ಬೇಕಂದ್ರೆ ವಿಡಿಯೋಗೆ ಲೈಕ್ ಮಾಡಿಕೊಂಡು ಕನ್ನಡ ಕಸ್ತೂರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಗೆಳೆಯರೇ, ಇವನು ರಾಕೇಶ್ ತನ್ನ ಮುಂದಿನ ಓದಿಗೋಸ್ಕರ ಬೆಂಗಳೂರಿನಲ್ಲಿ ತನ್ನ ಅಣ್ಣನ ಮನೆಯಲ್ಲೇ ಇರ್ತಾನೆ. ಮನೆಯಲ್ಲಿ ಅವನ ಅಣ್ಣ ಅತ್ತಿಗೆ ಮಾತ್ರ ಇರ್ತಾರೆ. ಅವನ ಅತ್ತಿಗೆ ಪಾರಿಜಾತ ತುಂಬಾ ಸ್ಟ್ರಿಕ್ಟ್. ಆ ಮನೆಯ ಒಬ್ಬಳು ಕೆಲಸದಳು ಬರ್ತಾ ಇದ್ಲು. ಅವಳ ಹೆಸರು ಮಲ್ಲಿಗೆ. ಬಣ್ಣ ಸ್ವಲ್ಪ ಕಪ್ಪಾದರೂ ಒಳ್ಳೆ ಮಜಬೂತಾಗಿ ಇದ್ಲು. ಅವಳನ್ನ ಒಂದು ಸರಿಯಾದರೂ ಮಜಾ ಮಾಡಬೇಕು ಅಂತ ಅನಿಸುತ್ತೆ. ನಿಜವಾಗ್ಲೂ ಇರಲಿಕ್ಕಿಲ್ಲ. ನೋಡೋಕೆ ಅಷ್ಟು ಗುಂಡುಕೆ ಒಳ್ಳೆ ಬಲಿತ ಮಾವಿನ ಹಣ್ಣಿನ ಹಾಗೆ ಕೆಂಪಗೆ ಕಾಣೋಳು. ಆದಿ ಬೀದಿಯಲ್ಲಿ ಹೋಗುವ ಎಲ್ಲಾ ಗಂಡಸರು ನೋಡ್ತಿದ್ರೆ ಅವಳನ್ನು ನೋಡಿ ಕಾಲು ಕರೆಯುವರು. ಆತರ ಇದ್ಲು. ರಾಕೇಶ ಬಹಳ ದಿನದಿಂದ ತನ್ನ ಮನಸ್ಸಿನಲ್ಲಿ ಅಂದುಕೊಂಡಿದ್ದ. ಮನೆಯಲ್ಲಿ ಅವನ ಅತ್ತಿಗೆ ಇರೋದ್ರಿಂದ ಸುಮ್ಮನೆ ಇದ್ದ ಅವನ ಅತ್ತಿಗೆ ಪಾರಿಜಾತ ಇವರಿಬ್ಬರನ್ನೂ ತುಂಬಾ ಗಮನಿಸುತ್ತಿದ್ದಳು. ಆದರೆ ರಾಕೇಶನಿಗೆ ಗೊತ್ತಾಗಲಿಲ್ಲ. ತನ್ನ ಅತ್ತಿಗೆ ಇಷ್ಟೆಲ್ಲಾ ತಲೆ ಓಡಿಸಿ ನನ್ನ ಬಗ್ಗೆ ಗಮನ ವಹಿಸುತ್ತಾಳೆ ಅಂತ. ಒಂದು ದಿನ ಪಾರಿಜಾತ ಬಟ್ಟೆ ಒಗೆದು ಒಣ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಮನೆಯ ಟೆರೆಸ್ ಮೇಲೆ ಬಂದಾಗ ಅಲ್ಲಿ ರಾಕೇಶ್ ಬರೀ ನೆಪಕ್ಕೋಸ್ಕರ ಒಂದೇ ಒಂದು ಬುಕ್ಕನ್ನ ಇಟ್ಕೊಂಡು ಆ ಕಡೆ ಈ ಕಡೆ ಕೆಳಗೆ ನೋಡ್ತಾ ನಿಂತಿದ್ದ. ಪಾರಿಜಾತ ಮೆಲ್ಲನೆ ಬಕೆಟ್ ಇಟ್ಟು ಏನ್ ನೋಡ್ತಾ ಇದ್ದಾನೆ, ಏನ್ ನೋಡ್ತಿರಬಹುದು, ನನ್ನ ಮೈದುನ ಅಂತ ಮುಂದೆ ಬಂದು ಕೆಳಗೆ ನೋಡಿ ಒಂದು ಕ್ಷಣ ದಂಗಾಗಿ ಹೋದಳು. ಇಷ್ಟು ದಿನ ತನ್ನ ಮೈದನನ ಬಗ್ಗೆ ಸ್ವಲ್ಪ ಭಯಭಕ್ತಿ ಇಟ್ಟುಕೊಂಡಿದ್ದಂತಹ ಅತ್ತಿಗೆ ಈಗ ಆತನ ಕೆಲಸವನ್ನು ನೋಡಿ ಅವನ ಮೇಲಿದ್ದ ಎಲ್ಲವೂ ಹೋಗಿ ಅವನನ್ನು ತುಂಬಾ ಸಾಮಾನ್ಯವಾಗಿ ತೆಗೆದುಕೊಳ್ಳೋಕೆ ಶುರು ಮಾಡ್ತಾಳೆ. ಅಲ್ಲಿ ಒಂದು ಓಪನ್ ಬಾತ್ರೂಮ್ ಇತ್ತು. ಅಲ್ಲಿ ಮನೆ ಓನರ್ ಪೇಪರ್ ಹಾಕುವನ ಜೊತೆ ಚೆನ್ನಾಗಿ ಮಜಾ ಮಾಡ್ತಾ ಹೊಡೆಸಿಕೊಳ್ಳುತ್ತಿದ್ದಾಳೆ. ಚೆನ್ನಾಗಿ ಗುಮ್ಮುತ್ತಾ ಇದ್ದಾನೆ. ನೋಡ್ತಾ ಪಾರಿಜಾತಳಿಗೆ ಒಂದು ಕ್ಷಣ ಜುಮ್ ಅನ್ಬಿಡ್ತು. ಪಾರಿಜಾತ ರಾಕೇಶನಿಗೆ ಗೊತ್ತಾಗದ ಹಾಗೆ ಹಿಂದೆ ಹೋಗಿ ಬಟ್ಟೆ ತಗೊಂಡ್ಲು. ಅಷ್ಟರಲ್ಲಿ ಚೆನ್ನಾಗಿ ತೊಳ್ಕೊಂಡು ಏನು ಆಗದೆ ಇರೋ ತರ ಮರಳಿ ಹಾಗೆ ಆಚೆ ಬಂದಿದ್ರು. ಬಕೆಟ್ ಸೌಂಡ್ ಮಾಡಿದ್ಮೇಲೆ ರಾಕೇಶ ತಬ್ಬಿಬ್ಬಾಗಿ ಈ ಕಡೆ ತಿರುಗಿ ನಿಂತ. ಏನು ನೋಡ್ತಾ ಇದ್ದೆ ಅಂತ ಕೇಳಿದ್ಲು. ಅವನು ತಡವರಿಸುತ್ತಾ ಏನು ಇಲ್ಲ ಅತ್ತಿಗೆ ಅಂತ ಹೇಳ್ದ. ಎಲ್ಲ ಮುಗಿತಾ ಇಲ್ಲ, ಏನಾದ್ರೂ ಇದೆಯಾ ಅಂತ ತುಂಬಾ ತುಂಡತನದಿಂದ ಕೇಳಿದ್ಲು. ಅವನು ಸುಮ್ನೆ ಇಲ್ಲ ಅಂತ ತಲೆ ಅಲ್ಲಾಡಿಸಿದ. ಬಟ್ಟೆ ಒಣಗಿ ಹಾಕಿ ನಾನು ಸ್ನಾನ ಮಾಡೋಕೆ ಹೋಗ್ತೀನಿ, ಹಾಲ್ನಲ್ಲಿ ಯಾರೂ ಇಲ್ಲ, ಅಲ್ಲೇ ಬಂದು ಓದ್ಕೋ ಅಂತ ಬಕೆಟ್ ತಗೊಂಡು ಹೋದಳು. ರಾಕೇಶ್ ಮತ್ತೆ ಕೆಳಗೆ ಬಗ್ಗಿದ. ಆದ್ರೆ ಅಲ್ಲಿ ಯಾರೂ ಇರಲಿಲ್ಲ. ರಾಕೇಶ್ನಿಗೆ ಸ್ವಲ್ಪ ಆಸೆನೂ ಜಾಸ್ತಿಯಾಗಿತ್ತು. ಯಾಕಂದ್ರೆ ಅಲ್ಲಿ ನಡೆದಂತಹ ಘಟನೆಯನ್ನು ನೋಡಿದಾಗ ಅವನ ಮನಸ್ಸಲ್ಲಿ ಇದ್ದಂತಹ ಆಶೆ ತಾನಾಗಿ ಕೆರಳುತ್ತಿತ್ತು. ಇವತ್ತು ಏನಾದ್ರೂ ಆಗ್ಲಿ ಅತ್ತಿಗೆಗೆ ಗೊತ್ತಾಗದೇ ಇರೋ ತರ ನಮ್ಮ ಮನೆ ಕೆಲಸದವಳು ಮಲ್ಲಿಗೆ ಚೆನ್ನಾಗಿ ಮಜಾ ಮಾಡಲೇಬೇಕು. ಅವಳು ಒಪ್ಪಿದ್ರು ಅಷ್ಟೇ ಬಿಟ್ರು ಅಷ್ಟೇ ಅಂತ ಕೊನೆಗೆ ನಿರ್ಧಾರ ಮಾಡೇ ಬಿಟ್ಟ. ಮಲ್ಲಿಗೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಪಾರಿಜಾತ ಸ್ನಾನಕ್ಕೆ ನೀರು ರೆಡಿ ಮಾಡಿ ಮಲ್ಲಿಗೆಯನ್ನು ಬಾಯೆಂದು ಸ್ನಾನದ ರೂಮ್ಗೆ ಹೋದಳು. ಅವಳ ಹಿಂದೇನೆ ಮಲ್ಲಿಗೆ ಕೂಡ ಹೋದಳು. ಪಾರಿಜಾತ್ ಅವಳ ಹತ್ತಿರ ಹೋಗ್ತಾ ಇದ್ದಾಳೆ. ಅವಳ ಹತ್ತಿರ ಬಂದ್ಲು. ಬಿಕಾಸ್ ಅವರಿಬ್ಬರ ನಡುವೆ ಬೇರೆ ರೀತಿನೇ ಇತ್ತು ಕನೆಕ್ಟಿವಿಟಿ. ಜಸ್ಟ್ ಕೇವಲ ಅವಳು ಕೆಲಸದವಳ ಹಾಗೆ ನೋಡ್ತಿರಲಿಲ್ಲ. ಅವಳನ್ನ ಫುಲ್ ಸ್ಲೇವ್ ತರ ಬಳಸಿಕೊಳ್ಳುತ್ತಾಳೆ. ಅವಳ ಸುಖಕ್ಕೋಸ್ಕರ ಪಾರಿಜಾತ ಗಂಡ ಇದ್ದಾನಲ್ಲ, ಅವನು ವಾರಗಟ್ಟಲೆ ಬಿಸಿನೆಸ್ ಮಣ್ಣು ಮಸಿ ಅಂತ ಹೇಳ್ಬಿಟ್ಟು ಜಸ್ಟ್ ದುಡ್ಡು ಸಂಪಾದನೆಯಲ್ಲಿ ತೊಡ್ಕೊಂಡಿದ್ದ. ಹಾಗಾಗಿ ಮನೆಯಲ್ಲೇ ಇರಲಿಕ್ಕಿಲ್ಲ. ಮೊದಲು ಸುಮ್ನೆ ಏನೋ ನೋವು ಅಂತ ಹೇಳ್ಬಿಟ್ಟು ಮಸಾಜ್ ಮಾಡಿಸಿಕೊಳ್ಳುವುದು. ಆತರ ಜಸ್ಟ್ ಮಲ್ಲಿಗೆಯನ್ನ ಕರಿತಿದ್ಲು. ಈ ಒಂದು ವಿಚಾರಕ್ಕಾಗಿ ಬರ್ತಾ ಬರ್ತಾ ಕೆಲವು ದಿನಗಳು ಕಳೆದು ಇಬ್ಬರು ಮಜಾ ಮಾಡುವ ತನಕ ಬಂದ್ರು. ಅವಳು ಗಂಡ ಇಲ್ಲದಿದ್ದಾಗ ಮಲ್ಲಿಗೆ ಜೊತೆ ತನ್ನ ಆಸೆಯನ್ನು ಕಮ್ಮಿ ಮಾಡಿಕೊಳ್ಳುತ್ತಿದ್ಲು. ಅದಕ್ಕೆ ಅವಳಿಗೆ ಹಣ ಸಹ ಕೊಡ್ತಾ ಇದ್ಲು. ಅದಕ್ಕೆ ಮಲ್ಲಿಗೆ ಅವಳು ಕರೆದಾಗಲೆಲ್ಲಾನು ಬರ್ತಾ ಇದ್ಲು. ಏನಮ್ಮ ಅವರೇ ಇವತ್ತು ತುಂಬಾ ಮೂಡ್ನಲ್ಲಿ ಇರೋ ಹಾಗಿದೆ, ಬೆಳಗ್ಗೆ ಏನ್ ನೋಡಿದ್ರಿ ಅಂತ ಕೇಳಿದ್ಲು. ಅದಕ್ಕೆ ಅವಳು ಮನೆ ಓನರ್ ಇದ್ದಾಳಲ್ಲ, ಅವಳು ಚೆನ್ನಾಗಿ ಮಾಡಿಸ್ಕೊಳ್ತಾ ಇದ್ಲು. ಅದೇ ಪೇಪರ್ ಹಾಕೂನು ಬರ್ತಾನಲ್ಲ ರಾಜು ಅಂತ, ಆ ಚಿಕ್ಕ ಹುಡುಗನ ಜೊತೆ ಕಣೆ, ಅದನ್ನ ನೋಡ್ದೆ ಕಣೆ, ಅದನ್ನ ನೋಡಿದಾಗಿಂದ ನನಗೆ ಯಾಕೋ ಒಂಥರ ಆಗ್ತಿದೆ ಕಣೆ. ನೋಡಿದ್ರೆ ನಮ್ಮ ಯಜಮಾನರು ಮನೇಲಿ ಇಲ್ಲ, ಸೋ ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳಿದ್ರು. ಮಲ್ಲಿಗೆ ಓಹೋ ಖುಷಿ, ಅದಕ್ಕೇನಾ ನೋಡು ಮುಖದಲ್ಲಿ ಒಂಥರ ಕಳೆ ಇದೆ, ಅದಕ್ಕೆ ಇರಬೇಕು. ಸರಿ ನಾನು ನಿಮ್ಮನ್ನ ಸಮಾಧಾನ ಮಾಡ್ತೀನಿ ಬನ್ನಿ. ಹೇ ಬೇಡ ಕಣೆ, ಇವತ್ತು ನನಗೆ ಅದು ಬೇಕೇ ಬೇಕು ಕಣೆ, ನನಗೆ ಚೆನ್ನಾಗಿ ಒಳಗೆ ಹೊರಗೆ ಹೋಗಿ ಬರೋ ಫೀಲಿಂಗ್ ಬೇಕು ಅನ್ನಿಸ್ತಾ ಇದೆ ಅಂದ್ಲು. ಸರಿ ಈಗ ಏನು ಮಾಡ್ಲಿ, ನಾನು ಎಲ್ಲಿಂದ ತರಲಿ ಅದನ್ನ ಅಂತ ಕೇಳಿದ್ಲು. ಅದಕ್ಕೆ ಪಾರಿಜಾತ ಅದನ್ನ ನಾನು ಒಬ್ಬಳೇ ನೋಡಿಲ್ಲ ಕಣೆ, ಅದನ್ನ ನನ್ನ ಮೈದುನ ಕೂಡ ಕದ್ದು ನೋಡ್ತಾ ಇದ್ದಾನ್ಲು.
ಅದನ್ನ ನಾನು ಮೈದುನ ನೋಡ್ತಿದ್ದ, ಅವನಿಗೆ ನಾನು ನೋಡ್ತಿದ್ದೆ ಅನ್ನೋ ವಿಚಾರ ಗೊತ್ತಿಲ್ಲ. ಪಾರಿಜಾತಳಿಗೆ ಅವಳ ಮೈದುನ ಹತ್ತಿರ ಮಾಡಿಸಿಕೊಳ್ಳುವ ಆಸೆಯಾಗಿದೆ ಅಂತ ಮಲ್ಲಿಗೆ ಗೊತ್ತಾಗೋಯ್ತು. ಸರಿಯಮ್ಮ ಅವರೇ ಈಗ ಮನೆಯಲ್ಲಿ ಇರೋದು, ಅವನೊಬ್ಬನೇ ಹೇಗಾದ್ರೂ ಬುಟ್ಟಿಗೆ ಹಾಕೋಬಹುದು ಅಲ್ವಾ ಅಂದ್ಲು. ಅದಕ್ಕೆ ಪಾರಿಜಾತ ಡೈರೆಕ್ಟ್ ಆಗಿ ಮಾಡುವಂದ್ರೆ ಅತ್ತಿಗೆ ಅನ್ನೋ ಸೆಂಟಿಮೆಂಟ್ ಅಡ್ಡ ಬರುತ್ತೆ, ಅದಕ್ಕೆ ನಾನೊಂದು ಹೇಳ್ತೀನಿ ಹಾಗೆ ಮಾಡುವಂದ್ಲು. ನೀನು ಮೊದಲು ಅವನನ್ನ ರುಚಿಗೆಬ್ಬಿಸು, ಮಧ್ಯದಲ್ಲಿ ನಾನು ಬರ್ತೀನಿ, ಬಂದು ನನ್ನ ಆಟ ತೋರಿಸ್ತೀನಿ ಅಂತ ಹೇಳಿದ್ರು. ಆಮೇಲೆ ನಂತರ ಕ್ಲೀನಾಗಿ ತೊಳ್ಕೊಂಡು ಮಲ್ಲಿಗೆ ಬಟ್ಟೆ ಹಾಕೊಂಡು ಆಚೆ ಬರ್ತಾಳೆ. ಈಗ ಮೈದುನನ್ನ ಕೆಡ್ಡಕ್ಕೆ ಬೀಳಿಸುವಂತಹ ಎಲ್ಲಾ ತಯಾರಿಯನ್ನ ಮನೆಗೆ ಕೇಳಿಸಿದವಳು ಮತ್ತೆ ಅತ್ತಿಗೆ ಸೇರಿ ಮಾಡಿಯಾಗಿದೆ. ಮಲ್ಲಿಗೆ ಸಂತೋಷ, ಬಹುದಿನದ ಆಸೆ ಇವತ್ತು ಈಡೇರುತ್ತಲ್ಲ ಅಂತ. ಮಲ್ಲಿಗೆಗೂ ಕೂಡ ರಾಕೇಶ್ನ ಹತ್ತಿರ ಮಾಡಿಸಿಕೊಳ್ಳುವಂತಹ ಆಸೆ ಇತ್ತು. ಆದರೆ ಗೊತ್ತಲ್ವಾ, ಪಾರಿಜಾತ ಫುಲ್ ಸ್ಟ್ರಿಕ್ಟ್, ಜೊತೆಗೆ ಮೈದುನನ ಜೊತೆ ಹೋದ್ರೆ ಏನು ತಪ್ಪಾಗುತ್ತೋ ಅಥವಾ ಈಕೆ ನನ್ನನ್ನ ಕೆಲಸನ ತೆಗಿತಾಳೆ ಅನ್ನೋ ಭಯದಿಂದ ಸುಮ್ಮನೆ ಇದ್ಲು. ಆದರೆ ಇವತ್ತು ಪಾರಿಜಾತಳೆ ಓಕೆ ಅಂದ್ಬಿಟ್ಟಿದ್ದಾಳೆ. ಬಹಳ ಖುಷಿಯಿಂದ ರಾಕೇಶ್ ರೂಮಿನ ಹತ್ತಿರ ಹೆಜ್ಜೆ ಹಾಕ್ತಿದ್ದಾಳೆ. ಮನೆ ಕೆಲಸದವಳು ಹೇಗೆ ರಾಕೇಶ್ನನ್ನ ತನ್ನ ಬುಟ್ಟಿಗೆ ಬೀಳಿಸಿಕೊಳ್ಳುವುದು, ಗ್ರೀನ್ ಸಿಗ್ನಲ್ ಹೇಗೆ ಕೊಡೋದು ಅವನಿಗೆ ಅಂತ ಯೋಚನೆ ಮಾಡಬೇಕಾದರೆ ರಾಕೇಶ್ ಸುಮ್ನೆ ಮುಖದ ಮುಂದೆ ಒಂದು ಬುಕ್ ಹಿಡ್ಕೊಂಡಿದ್ದ. ಅವನ ಕಣ್ಣ ಮುಂದೆ ಓನರ್ ಬರ್ತಾ ಇದ್ದಾಳೆ, ಮೀನ್ಸ್ ಓನರ್ ಆಂಟಿ ಮತ್ತೆ ಆ ಪೇಪರ್ ಹಾಕೋ ಚಿಕ್ಕ ಹುಡುಗ ಇಬ್ಬರೂ ಮಜಾ ಮಾಡ್ತಿದ್ದಂತಹ ಒಂದು ಸನಿ ಈಗಲೂ ಕೂಡ ಕಣ್ಣಿನ ಮುಂದೆ ಕಣ್ಣಿಗೆ ಕಟ್ಟಿದಾಗೆ ಇದೆ. ಮಲ್ಲಿಗೆ ಬಾಗಿಲು ಸದ್ದು ಮಾಡಿ ಒಳಗೆ ಬಂದ್ಲು. ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಬೇಕು, ಆ ಕಡೆ ಕೂತ್ಕೊಳ್ಳಿ ಅಂತ ಹೇಳಿ ಅಲ್ಲೇ ಇದ್ದ ಕಸದ ಪೊರಕೆ ಹಿಡ್ಕೊಂಡು ಗುಡಿಸೋಕೆ ಸ್ಟಾರ್ಟ್ ಮಾಡಿದಳು. ಅವಳು ಬೇಕಂತಾನೆ ನೀಟಾಗಿ ಕಾಣಿಸ್ತಾ ಇದ್ಲು. ರಾಕೇಶ್ ಅದನ್ನೇ ಹೊರಗಣ್ಣಿನಿಂದ ನೋಡುತ್ತಾ ನಿಂತ್ಕೊಂಡ. ಮಲ್ಲಿಗೆ ಒಳಗೊಳಗೆ ನಗ್ತಾ ತನ್ನದನ್ನ ಕಾಣಿಸೋಕೆ ಬೇಕು ಅಂತಾನೆ ಬಗ್ಗಿ ಗುಡಿಸ್ತಾ ಇದ್ದಾಳೆ. ಎಂತಹ ಗಂಡಸಿಗಾದರೂ ಇದನ್ನೆಲ್ಲ ನೋಡಿದಾಗ ಸ್ವಲ್ಪ ಕಷ್ಟ ಆಗಬಹುದೇನೋ, ಆದರೆ ರಾಕೇಶನಿಗೆ ತುಂಬಾ ಕಷ್ಟ. ಅವತ್ತು ಎಲ್ಲ ಕಾಣಿಸ್ತಾ ಇದೆ, ಸೊ ಇವಾಗ ಅವನು ಸುಮ್ನೆ ಕೂರೋದು ತುಂಬಾ ಕಷ್ಟ, ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ರಾಕೇಶನಿಗೆ ತಡೆಯೋಕೆ ಆಗದೆ ನೀಟಾಗಿ ಅವಳ ಪಕ್ಕಕ್ಕೆ ಬಂದು ಕೂತ್ಕೊಂಡ. ಮಲ್ಲಿಗೆ ಅವನನ್ನೇ ನೋಡುತ್ತಾ, ಏನು ನನ್ನನ್ನು ರೇಪ್ ಮಾಡೋ ತರ ನೋಡ್ತಿರಲ್ಲ, ರೇಪ್ ಮಾಡೇ ಬಿಡ್ತೀರಾ ಅಂತ ತುಂಟುತನದಿಂದ ಕೇಳಿದ್ಲು. ರಾಕೇಶ್ ಖುಷಿಯಿಂದ, ನೀನು ಒಪ್ಪಿದ್ರೆ ಅದೆಲ್ಲ ಮಾಡೋಕೆ ಹೋಗಲ್ಲ, ಇಬ್ಬರೂ ಒಪ್ಪಿಕೊಂಡು ಖುಷಿಯಾಗಿ ಇಬ್ಬರೂ ಮಜಾ ಮಾಡಬಹುದು ಅಷ್ಟೇ ಅಂತ ಹೇಳ್ದ. ಏನು ಗೌಡ್ರು ತುಂಬಾ ಸೈಲೆಂಟ್ ಆಗಿ ಮಾತಾಡ್ತಾ ಇದ್ದೀರಾ, ನಿಮ್ಮ ಅತ್ತಿಗೆ ಗೊತ್ತಾಗ್ಬಿಡುತ್ತೆ ಅಂತಾನ. ಅದಕ್ಕೆ ಅವಳು, ನಾನು ಬಹಳ ದಿನದಿಂದ ನಿನಗೋಸ್ಕರನೇ ಕಾಯ್ತಾ ಇದ್ದೆ, ಬಾ ಬೇಗ ನನ್ನ ಅನುಭವಿಸುವಂತಹ ಮತ್ತಿನಿಂದ ಅವನನ್ನ ಬಲವಾಗಿ ಕರೆದಳು. ಅವಳು ಕೂಡ ಅವನಿಗೆ ಸರಿಯಾಗಿ ಸ್ಪಂದಿಸುತ್ತಾನೆ ಇದ್ಲು. ತಕ್ಷಣಕ್ಕೆ ಅವನಿಗೆ ತುಂಬಾ ಭಯ ಇತ್ತು, ಎಲ್ಲಿ ತನ್ನ ಅತ್ತಿಗೆ ಬಂದು ತನ್ನ ನಿಜರೂಪ ಬಯಲಾಗಿ ಬಿಡುತ್ತೋ ಅಂತ. ಅರೆ ಏನ್ ಮಾಡ್ತಿದ್ದೀಯ, ಬಾಗಿಲು ತೆಗೆದೆ ಇದೆ ಅಂತ ಮುಚ್ಚಲು ಅಂತ ಹೇಳ್ಬೇಕಾದ್ರೆ ಮಲ್ಲಿಗೆ ಅವನನ್ನ, ಪ್ಲೀಸ್ ಬೇಡ, ಈಗ ಯಾರು ಬರಲ್ಲ ಅಂತ. ನಿನ್ನ ಅತ್ತಿಗೆ ನೋಡಿದ್ರೆ ಸ್ನಾನ ಮಾಡ್ತಾ ಇದ್ದಾರೆ, ಈಗ ಬರಲ್ಲ, ಮುಂದಿನ ಕೆಲಸ ಬೇಗ ಮಾಡು. ಕೊನೆಗೆ ಮಲ್ಲಿಗೆ, ರಾಕೇಶ್ ತನಗೆ ಆಗಲ್ಲ, ಬೇಗ ಬೇಗ ಅಂತ ಹೇಳ್ತಾ ಮಾಡ್ಬಿಡುವನ್ನುತ್ತ ಏನೇನೋ ಹೇಳ್ತಾ ಇದ್ಲು. ಅವಳು ಪ್ರತಿಯೊಂದು ಮಾತು, ಪ್ರತಿಯೊಂದು ನಡೆತ, ಅವಳ ಕಣ್ಣೋಟ ಎಲ್ಲವನ್ನೂ ನೋಡಿದಾಗ ಅವನಿಗೂ ಕೂಡ ಹುಚ್ಚು ಎಬ್ಬಿಸೋಕೆ ಶುರು ಮಾಡ್ತು. ರಾಕೇಶ ಬೇಗ ಮಲ್ಲಿಗೆ ಅರ್ಧ ಕಣ್ಣನ್ನು ಮುಚ್ಚಿ ಈ ಸುಖ ಅನುಭವಿಸುತ್ತಿದ್ದಾಳೆ. ರಾಕೇಶ್ ಹಂತಹಂತವಾಗಿ ಆಕೆಯನ್ನು ಅನುಭವಿಸುತ್ತಿದ್ದಾಳೆ. ನನ್ನ ರಾಜ ಅಂತ ಪ್ರೋತ್ಸಾಹಿಸುತ್ತಿದ್ದಾಳೆ. ಅಷ್ಟರಲ್ಲಿ ಬಾಗಿಲು ತೆಗೆದು ಒಳಗೆ ಬಂದಳು ಪಾರಿಜಾತ್. ಅಲ್ಲಿ ಅವರ ನೋಡು ಬಾಗಿಲು ಮುಚ್ಚಿ ಚಿಲಕ ಹಾಕಿ ಅವರ ಹತ್ತಿರ ಹೆಜ್ಜೆ ಹಾಕಿದ್ಲು. ಈ ಕಡೆ ಏನಾಗ್ತಿದೆ ಅಂದ್ರೆ ಆತನಿಗೆ ಗೊತ್ತಿಲ್ಲ, ಪಾಪ ತನ್ನ ಅತ್ತಿಗೆಯಲ್ಲಿ ಬಂದಿದ್ದಾಳೆ ಅಂತ ಅವನು ಒಂದು ಹೆಣ್ಣಿನ ಜೊತೆ ಆಸೆ ತೀರಿಸಿಕೊಳ್ಳುವುದರಲ್ಲಿ ಮುಳುಗಿ ಹೋಗಿದ್ದಾನೆ. ರಾಕೇಶ್ ಪಾರಿಜಾತಳನ್ನು ನೋಡಿದ ಕೂಡಲೇ ನಿಜವಾಗ್ಲೂ ಅವನಿಗೆ ಜೀವ ಹೋದ ಹಾಗೆ ಆಯ್ತು. ಗಾಬರಿಯಿಂದ ಮೇಲೆ ಹೇಳಲು ತುಂಬಾ ಪ್ರಯತ್ನ ಪಟ್ಟ, ಆದರೆ ಮಲ್ಲಿಗೆ ಅವನನ್ನ ಬಿಡಲಿಲ್ಲ. ಅಯ್ಯೋ ಯಾಕೆ ಯಜಮಾನ್ರೇ, ಏನಾಗಲ್ಲ ಯಜಮಾನ್ರೇ ಅಂತ ಅವನ ಕಾಂಪ್ರಮೈಸ್ ಮಾಡೋಕೆ ಶುರು ಮಾಡಿದ್ಲು. ಪಾರಿಜಾತ, ಏನೇ ಮಲ್ಲಿಗೆ, ಈ ಚಿಕ್ಕ ಹುಡುಗನನ್ನ ಹಾಳು ಮಾಡ್ತಾ ಇದ್ದೀಯಾ, ಏನೋ ನಿಮ್ಮ ಅಣ್ಣನಿಗೆ ಹೇಳ್ಬೇಕೇನೋ ಅಂದ್ಲು. ಅವನು ಗಾಬರಿಯಿಂದ, ಅಯ್ಯೋ ಪ್ಲೀಸ್ ಪ್ಲೀಸ್ ಅತ್ತಿಗೆ, ಪ್ಲೀಸ್ ಅತ್ತಿಗೆ, ಈ ಮನೆ ಕೆಲಸದವಳೆ ನನಗೆ ಮಂಕು ಬುದ್ಧಿ ಹಚ್ಚಿದ್ಲು, ಅಣ್ಣನಿಗೆ ಹೇಳ್ಬಿಡಿ ಅಂತ ಹೇಳ್ದ. ಮಲ್ಲಿಗೆ, ಅಮ್ಮವರೇ, ಇವನು ಚಿಕ್ಕ ಹುಡುಗನ ನೋಡಿ ಅವಂದು ಹೇಗಿದೆ ಅಂತ, ಇದರಿಂದ ಎಷ್ಟು ಹುಡ್ತಾವೋ ಏನೋ, ನೀವು ಇವಾಗ್ಲೇ ಯಾಕೆ ಬಂದ್ರಿ ಅಂದ್ಲು. ಅದಕ್ಕೆ ಪಾರಿಜಾತ, ನೀವು ನನ್ನ ಕಣ್ಣೆದುರಿಗೆ ಹೀಗೆ ಮಾಡುತ್ತಿರುವಾಗ ನಾನು ಹೇಗೆ ತಡ್ಕೊಳ್ಳಿ, ನಿಂಗೂ ಗೊತ್ತು ನಿಮ್ಮ ಅಣ್ಣ ನನ್ನ ಜೊತೆ ಇಲ್ಲ, ಅವರು ಕೆಲಸಕ್ಕೆ ಹೋಗಿದ್ದಾರೆ ಅಂತ. ಇಲ್ಲ, ನನಗೂ ಮಾಡಬೇಕು, ಇಲ್ಲ ಅಂದ್ರೆ ಅವನ
ಅಣ್ಣನಿಗೆ ಇರೋ ವಿಚಾರವನ್ನ ಇದ್ದ ಹಾಗೆ ಹೇಳ್ಬಿಡ್ತೀನಿ ಅಂದ್ಲು. ರಾಕೇಶ್ ಗಾಬರಿಯಿಂದ ಅತ್ತಿಗೆ ನೀವ ಅಂತ ರಾಗ ತೆಗೆದ. ಅದಕ್ಕೆ ಪಾರಿಜಾತ ನಿಮ್ಮಣ್ಣ ಊರಿಗೆ ಹೋದಾಗ ತಳ್ಕೊಂಡು ಇರೋದಿಲ್ವಾ, ನನಗೂ ಬೇಕು ಅಂತ ಹೇಳ್ದವಳೆ ಬಂದು ಅವನಿಗೆ ತುಂಬಾ ಜಾಸ್ತಿ ಆಗೋಯ್ತು. ಇಬ್ಬರು ಹೆಂಗಸರು ನಾ ಮುಂದೆ ತಾ ಮುಂದೆ ಅಂತ ಬರಬೇಕಾದ್ರೆ ಅವನ ಮನಸ್ಥಿತಿ ಹೇಗಿರಬೇಕು. ನಿಜವಾಗ್ಲೂ ಇವತ್ತು ಅದೃಷ್ಟ ಮಾಡಿದ್ದೀನಿ ಅಂತಾನೆ ಅನ್ನಿಸ್ತಿತ್ತು ಅವನಿಗೆ. ಆದ್ರೆ ಹತ್ತಿರದಿಂದ ಇವತ್ತು ಅತ್ತಿಗೆನ ಸಂಪೂರ್ಣವಾಗಿ ನೋಡ್ತಿದ್ದಾನೆ. ಸುಂದರಿನೇ, ಮಲ್ಲಿಗೆಗಿಂತ ಬೆಳ್ಳಗಿದ್ದಾಳೆ, ಕ್ಯೂಟ್ ಆಗಿದ್ದಾಳೆ, ಒಳ್ಳೆ ರತಿ ತರ ಕಾಣಿಸ್ತಾಳೆ. ತಕ್ಷಣ ಹಾಸಿಗೆ ಏರಿ ಅವರ ಪಕ್ಕ ಬಂದು ಮಲಗಿದ್ಲು. ಮಲ್ಲಿಕಾಗೆ ಇಷ್ಟು ಸಾಕು, ಆಮೇಲೆ ಮಾಡಿಸ್ಕೋ, ಈಗ ನಾನು ಮಾಡಿಸ್ಕೋತೀನಿ ಅಂತ. ಅದಕ್ಕೆ ಮಲ್ಲಿಕಾ ಸರಿ ಹೋಯ್ತು. ಅವನ ರುಚಿ ನೋಡ್ತಾ ಇದೆ. ಈಗಲೇ ಹೋಗು ಅಂದ್ರೆ ಹೇಗೆ ಅಮ್ಮವರೇ ಅಂತ ಕರೆದದ್ಲು. ಅವನು ಅತ್ತಿಗೆ ಅಣ್ಣನಿಗೆ ಹೇಳಲ್ಲ ತಾನೇ ಅಂದ. ಅಯ್ಯೋ, ಎಷ್ಟು ಸಲ ಹೇಳಿ ಹೆದರಬೇಡ, ಆಗಿದ್ದೆಲ್ಲ ಆಗೋಯ್ತು. ಈಗ ನೀನು ನನ್ನ ಮಾಡಿದ್ರೆ ನಾನು ಖಂಡಿತ ಹೇಳಲ್ಲ. ಸರಿ, ಈಗ ಅವಳಿಗೆ ಬೇಗ ಬೇಗ ಮಾಡು, ಬೇಗ ಮುಗಿಸು. ಮಲ್ಲಿಗೆ ಇದ್ದವಳು, ಅಪ್ಪ ಮಾರಾಯ, ನಿನ್ನ ಜ್ಞಾನ ಎಲ್ಲ ಎಲ್ಲಿದೆ ನೋಡು. ನಿನ್ನ ಅತ್ತಿಗೆನ ನೋಡಿ ನಾನು ಮರೆತು ಬಿಟ್ಟಿಯ, ಬೇಗ ಬೇಗ ಮಾಡು ಅಂತ ಹೇಳೋಕೆ ಶುರು ಮಾಡಿದ್ಲು. ಈ ಸಂಬಂಧ ಯಾರಿಗೂ ಗೊತ್ತಾಗದ ಹಾಗೆ ಮುಂದುವರಿತಾ ಹೋಯ್ತು. ಮಲ್ಲಿಗೆ ಹಾಗೂ ಪಾರಿಜಾತಳನ್ನ ಮನಬಂದಂತೆ ಮಾತಾಡುತ್ತಾ ಇದ್ದಾನೆ. ಪರಿಸ್ಥಿತಿ ಏನು ಮಾಡಿಸುತ್ತೆ ಅಂತ ಯಾರಿಗೂ ಹೇಳೋಕೆ ಆಗಲ್ಲ ನೋಡಿ. ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.